ಫ್ರೆಂಡ್ಸ್, ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕಾವ್ಯರು ಒಂದು ಬರ್ತ್ಡೇ ದಿನವೇ ಗುಡ್ ನ್ಯೂಸ್ ಕೊಟ್ಟ ಕಾವ್ಯವರು ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾವ್ಯವರು ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರ ನಡುವೆ ಏನಿದೆ ಅಂತಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಕಾವ್ಯ ಅವರು. ಇಲ್ಲಿ ಕಾವ್ಯವರು ಸೀರೆ ಸಿಲ್ಕ್ ಒಂದು ಪ್ರೋಗ್ರಾಮಲ್ಲಿ ಹೋಗಿರ್ತಾರೆ. ಅವಾಗ ಗಿಲ್ಲಿ ಯಾಕೆ ಬಂದಿಲ್ಲ, ನೀವು ಗಿಲ್ಲಿ ನಿಮಗೆ ವಿಶ್ ಮಾಡಿದ್ರಾ, ಹಾಗೆ ನೀವು ಏನು ಗಿಫ್ಟ್ ಕೊಟ್ಟರು ಗಿಲ್ಲಿ ಅವರು ಅಂತಂದು ಎಲ್ಲ ಒಂದು ಅಭಿಮಾನಿಗಳು ಕ್ವಶನ್ ಮಾಡ್ತಾ ಇದ್ದಾರೆ. ಗಿಲ್ಲಿ ವಿಶ್ ಮಾಡಿದ್ರು ಅಂತಂದು ಕಾವ್ಯವರು ಹೇಳ್ತಾರೆ. ಹಾಗೆ ಏನು ಗಿಫ್ಟ್ ಕೊಟ್ಟರು, ಗಿಫ್ಟ್ ಏನು ಕೊಟ್ಟಿಲ್ಲ ಅಂತಾರೆ. ಅವಾಗ ಕಾವ್ಯವರು ಸ್ವತಃ ಇಲ್ಲಿ ಹುಟ್ಟುಹಬ್ಬ ದಿನವೇ ಇಲ್ಲಿ ಇನಾಗ್ರೇಷನ್ಗೆ ಬಂದಿರ್ತಾರೆ. ಇಲ್ಲಿ ಇನಾಗ್ರೇಷನ್ ದಿನವೇ ಇಲ್ಲಿ ದೊಡ್ಡ ದೊಡ್ಡ ಆಫರ್ಸ್, ಸಿಲ್ಕ್ ಸಾರಿ ಆಫರ್ಸ್ ನಡೀತಾ ಇದೆ. ಇಲ್ಲಿ ಗಿಲ್ಲಿನ ನೀವು ಯಾವಾಗ ಮದುವೆ ಆಗ್ತೀರಾ, ಇಲ್ಲಿ ಗಿಲ್ಲಿ ಮತ್ತು ಕಾವ್ಯವರು ನೀವು ಒಂದು ಸಿನಿಮಾ ಮಾಡ್ತಾ ಇದ್ದೀರಾ, ನೀವು ಹೀರೋಯಿನ್ ಅಂತೆ, ಗಿಲ್ಲಿ ಹೀರೋ ಅಂತಂದು ಒಂದು ಕ್ವಶನ್ ಕೇಳ್ತಾರೆ ಅಭಿಮಾನಿಗಳು. ಹಾಗೇನಿಲ್ವಲ್ಲ, ನನಗೆ ಗೊತ್ತಿಲ್ಲ ಅಂತಂದು ಹೇಳ್ತಾರೆ. ಇಲ್ಲಿ ಬಿಗ್ ಬಾಸ್ನಲ್ಲಿ ಇಲ್ಲಿ ಎಷ್ಟೊಂದು ಕ್ರೇಜ್ ಇತ್ತು, ಎಷ್ಟೊಂದು ಕ್ಲೋಸ್ನೆಸ್ ಇತ್ತು. ಅದೇ ರೀತಿಯಾಗಿ ಇಲ್ಲಿ ಡೈಲಿ ಕಾಲ್ನಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಗಿಲ್ಲಿ ಹಾಗೂ ಕಾವ್ಯವರು. ಇಲ್ಲಿ ಗಿಲ್ಲಿಯವರು ಇಲ್ಲಿ ಕಾವ್ಯರ ಒಂದು ಬರ್ತ್ಡೇಕ್ಕೆ ಬಂದಿದ್ದರು, ಸೆಲೆಬ್ರೇಷನ್ ಕೂಡ ಮಾಡಿದ್ರು, ವಿಶ್ ಕೂಡ ಮಾಡಿದ್ರು, ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತಂದು ವಿಶ್ ಕೂಡ ಮಾಡಿದ್ರು. ಹಾಗೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಗಿಲ್ಲಿನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಮಾತಾಡಿದ್ದಾರೆ ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ. ಗಿಲ್ಲಿಯವರು ನೀವು ಗಿಲ್ಲಿ ಮತ್ತು ಮದುವೆ ಆಗ್ತೀರಾ ಅಂದಾಗ, ಇಲ್ಲ, ನಮ್ಮ ಮನೆಯಲ್ಲಿ ಯಾರು ಹುಡುಗನ್ನ ತೋರಿಸ್ತಾರೋ ಅವರನ್ನೇ ಮದುವೆ ಆಗ್ತೀನಿ, ನಾನು ಲವ್ ಮಾಡಲ್ಲ, ಏನು ಮಾಡಲ್ಲ ಅಂತಂದು ಕಾವ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಕಾವ್ಯ ಅವರು ಇಲ್ಲಿ ಗಿಲ್ಲಿನ ಮದುವೆ ಆಗಲ್ಲ, ನಾನು ಯಾವುದೇ ಕಾರಣಕ್ಕೂ ಇನ್ನೂ ಕರಿಯರ್ ನೋಡ್ಕೋಬೇಕು, ನಾನು ಇಷ್ಟು ಬೇಗ ಮದುವೆ ಆಗಲ್ಲ, ಇನ್ನೂ ನಾನು ಏನಾದರೂ ಅಚೀವ್ ಮಾಡಬೇಕು, 3 ವರ್ಷ ನಂತರ ನಾನು ಮದುವೆ ಬಗ್ಗೆ ವಿಚಾರ ಮಾಡ್ತೀನಿ ಅಂತಂದು ಕಾವ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕಾವ್ಯರ ಮನೆಯಲ್ಲಿ ಕೂಡ ಗಿಲ್ಲಿ ಇನ್ವೈಟ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಬರ್ತಾ ಇದ್ದಾರೆ ಊಟ ಮಾಡಿ, ಗಿಲ್ಲಿನ ಒಂದು ಅಳಿಯನ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಒಂದು ಮನೆಯಲ್ಲೂ ಕೂಡ ಕಾವ್ಯನಿಗೆ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ದಾರೆ. ಆದರೆ ಗಿಲ್ಲಿ ಮನೆಯಲ್ಲಿ ಕೂಡ ಒಪ್ಪಿದ್ದಾರೆ, ಕಾವ್ಯರ ಮನೆಯಲ್ಲೂ ಒಪ್ಪಿದ್ದಾರೆ. ಬಟ್ ಕಾವ್ಯವರು ಯಾಕೋ ಒಪ್ತಾ ಇಲ್ಲ. ಗಿಲ್ಲಿನ ಮದುವೆ ಆದರೆ ಏನು ಅಂತಂದು ಅವರು ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ಆದಷ್ಟು ಬೇಗನೆ ಗಿಲ್ಲಿ ಕಾವ್ಯವರು ಮದುವೆ ಆಗಬೇಕು ಅಂತಂದು ಎಲ್ಲರೂ ಅನ್ಕೊತಾ ಇದ್ದಾರೆ. ಆದರೆ ಹಣೆ ಬರದಲ್ಲಿ ಯಾರು ಬರಬೇಕು ಅಂತಂದು ಅವರೇ ಬರಬೇಕು ಅಂತಂದು ಕಾವ್ಯ ಅವರು ಬಂದರೆ ಒಳ್ಳೆಯದು ಅಂತಂದು ಗಿಲ್ಲಿಯವರು ಹೇಳಿದ್ದಾರೆ. ಹಾಗೆ ಇಲ್ಲಿ ಹುಟ್ಟುಹಬ್ಬ ದಿನವೇ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಲ್ರೆಡಿ ಗಿಲ್ಲಿಯವರು ಮತ್ತು ಕಾವ್ಯ ಅವರು ಇಲ್ಲಿ ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಗಿಲ್ಲಿಯವರ ಮನೆಯಲ್ಲಿ ಇಲ್ಲಿ ಗಿಲ್ಲಿಗೆ ಇವಾಗ ಏಜ್ ಆಯಿತು, ಅದಕ್ಕೋಸ್ಕರ ನಾವು ಮದುವೆ ಮಾತುಕತೆ ಮಾಡ್ತಾ ಇದ್ದೀವಿ, ಮದುವೆ ಹೆಣ್ಣು ನೋಡ್ತಾ ಆದಷ್ಟು ಬೇಗನೆ, ಇವಾಗ ಅಣ್ಣನಿಗೆ ಮದುವೆ ಆಯಿತು, ಇವಾಗ ತಮ್ಮನಿಗೆ ಹೆಣ್ಣು ಹುಡುಕ್ತಾ ಇದ್ದೀವಿ, ಆದಷ್ಟು ಬೇಗನೆ 1 ವರ್ಷದೊಳಗಡೆ ನಾವು ಮದುವೆ ಮಾತುಕತೆ ಮುಗಿಸ್ತೀವಿ, ಇವಾಗಲೇ ಹೆಣ್ಣು ನೋಡ್ತಾ ಇದ್ದೀವಿ ಅಂತಂದು ಗಿಲ್ಲಿ ಮನೆಯಲ್ಲಿ ಹೇಳ್ತಾ ಇದ್ದಾರೆ. ತಿಳಿಸಿ, ನಿಮ್ಮ ಒಂದು ಪುಟ್ಟ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಯಾವ ಒಂದು ವಿಡಿಯೋ ಬೇಕು ಅಂತಂದು ಕಮೆಂಟ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.